ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ಕಲ್ತ್ಕೊಂಡು ಬರ್ತಾ ಇದ್ದೇವೆ. ಸ್ತೋತ್ರ, ಪ್ರೈಸ್ ಗಾಡ್. ಅದರಲ್ಲೂ ಪ್ರೈಸ್ ಗಾಡ್, ದೇವ್ರ ನಮ್ಮ ಸಹೋದರ, ಸಭೆಯಾಗಿ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡುವುದಿದೆಯಲ್ಲ, ಒಂದೇ ಮನಸ್ಸುಳ್ಳವರಾಗಿ, ಐಕ್ಯತೆ ಉಳ್ಳವರಾಗಿ, ಸಭೆಯಾಗಿ ಒಂದೇ ಮನಸ್ಸಿನಿಂದ ನಾವು ಸೇರಿ ಪ್ರಾರ್ಥನೆ ಮಾಡೋದಾದರೆ ಅದರಲ್ಲಿರುವಂಥ ಬಲ, ಶಕ್ತಿ ಯಾವುದರಲ್ಲೂ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರು ವೇಗವಾಗಿ ಕಾರ್ಯ ಮಾಡುವಂಥ ಒಂದು ಸಂದರ್ಭ ಯಾವುದಪ್ಪ ಅಂತಂದರೆ, ಸಭೆಯಾಗಿ ಆಸಕ್ತಿಯಿಂದ ಒಟ್ಟಾಗಿ ಯಾರು ಪ್ರಾರ್ಥನೆ ಮಾಡ್ತಾರೆ, ಎಲ್ಲಿ ಪ್ರಾರ್ಥನೆ ನಡೀತದೆ ಅಲ್ಲಿ ದೇವರು ಖಂಡಿತವಾಗಿಯೂ ತನ್ನ ಕಾರ್ಯವನ್ನು ತೋರಿಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬೇರೆ ಒಂದು ವಾಕ್ಯವನ್ನು ನಾವು ಮುಂಜಾನೆ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ಓದೋಣ. 12ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, 5ನೇ ವಾಕ್ಯವನ್ನು ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. 12:5. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೆರೋದನು ಸಾಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿದ್ದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ದಾಖಲಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರಿಯರೇ, ಪೇತ್ರನು ಸೇವೆಯನ್ನು ಮಾಡುವಾಗ ಆಗಿನ ಕಾಲದಲ್ಲಿ ಅರಸನಾದಂಥ ಹೆರೋದನು, ಆತನು ಈ ಪೇತ್ರನನ್ನು ಹಿಡಿಸಿ ಪಸ್ಕ ಹಬ್ಬದ ಸಂದರ್ಭದಲ್ಲಿ ಅವನನ್ನು ತರಿಸ್ಬೇಕು, ಅಂದರೆ ಆತನನ್ನು ಸಾಯಿಸಬೇಕು ಜನರ ಮುಂದೆ ಎಂಬುದಾಗಿ ಆತನು ಯೋಚನೆ ಮಾಡಿ ಆ ಪೇತ್ರನನ್ನು ಸೆರೆಮನೆ ಒಳಗಡೆ ಹಾಕ್ಸಿರ್ತಾನೆ. ಸೆರೆಮನೆಯಲ್ಲಿ ಪೇತ್ರನಿಗೆ ಒಂದು ಕೈ ಒಬ್ಬ ಸಿಪಾಯಿಗೂ, ಇನ್ನೊಂದು ಕೈ ಇನ್ನೊಬ್ಬ ಸಿಪಾಯಿಗೂ, ಈ ರೀತಿಯಲ್ಲಿ ಸರಪಣಿಗಳನ್ನು ಕಟ್ಟಿ ಆ ಒಂದು ಸೆರೆಮನೆ ಒಳಗಡೆ, ಅಂದರೆ ಜೈಲಲ್ಲಿ ಪೇತ್ರನನ್ನು ಹಾಕಿರ್ತಾರೆ. ಒಬ್ಬ ಪೇತ್ರನನ್ನು ಕಾಯುವುದಕ್ಕಾಗಿ ಎಷ್ಟು ಜನ ಸಿಪಾಯಿಗಳಿರ್ತಾರೆ ಗೊತ್ತಾ ಪ್ರಿಯರೇ? ಸುಮಾರು 64 ಜನ ಸಿಪಾಯಿಗಳಿರ್ತಾರೆ. ಎಷ್ಟು ಜನ? 64 ಜನ ಸಿಪಾಯಿಗಳು ಒಬ್ಬ ಪೇತ್ರನನ್ನು ಕಾವಲಾಗಿ ಕಾಯ್ತಾ ಇರ್ತಾರೆ. ಪೇತ್ರ ತಪ್ಪಿಸ್ಕೊಳ್ಬಾರ್ದು. ಮುಂಚಾನೆ ಆಯಿತು ಅಂದರೆ ಪೇತ್ರನನ್ನು ಎಲ್ಲರ ಮುಂದೆ, ಯೆರೂಸಲೇಮಿನಲ್ಲಿ ನಡೆಯುವಂಥ ಪಸ್ಕ ಹಬ್ಬದ ಸಂದರ್ಭದಲ್ಲಿ ಎಲ್ಲರ ಮುಂದೆ ಪೇತ್ರನ ತಲೆಯನ್ನು ಕಡಿಸ್ಬೇಕು ಅಂತೇಳಿ ಹೆರೋದನು, ಶತ್ರುವಾದಂಥ ಹೆರೋದನು, ಆತನು ಪ್ಲ್ಯಾನ್ ಮಾಡಿರುವಾಗ, ಅದರ ಇಂದಿನ ದಿವಸದಲ್ಲೇ, ಅಂದರೆ ಪೇತ್ರ ಯಾವಾಗ ಸೆರೆಮನೆಯಲ್ಲಿ ಬಿದ್ದಿದ್ದಾನೋ ಆ ದಿನದಲ್ಲಿ ಸಭೆಯವರು ಪೇತ್ರನಿಗೋಸ್ಕರ ಆಸಕ್ತಿಯಿಂದ ಕೂತ್ಕೊಂಡು ಅವರೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದರು. ಹಲ್ಲೆಲೂಯಾ. ಸಭೆಯವರು ಆಸಕ್ತಿಯಿಂದ ಪೇತ್ರನಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಕೂತಿದ್ದಾರೆ. ಅವರು ಪೇತ್ರ ತಾನೇ ಹೋಗಿರ್ದು ಬಿಡಪ್ಪ, ಇನ್ನು ಬೇರೆ ಅಪೊಸ್ತಲರಿದ್ದಾರಲ್ಲ, ಅವ್ರು ನಮ್ಮನ್ನು ಮುಂದೆ ನಡೆಸ್ತಾರೆ, ಹಾಗೆ ಹೇಗೆ ಎಂಬುದಾಗಿ ಅವರು ಯೋಚನೆ ಮಾಡಲಿಲ್ಲ. ಬದಲಾಗಿ ಅವರು ದೇವರ ಸಮ್ಮುಖದಲ್ಲಿ ಕೂತ್ಕೊಂಡ್ರು. ಸಭೆ ಮಕ್ಕಳು, ಸ್ವಾಮಿ, ಕರ್ತನೇ, ನೀನು ಪೇತ್ರನನ್ನು ಬಿಡುಗಡೆ ಮಾಡಲೇಬೇಕು ಸ್ವಾಮಿ ಅಂತೇಳಿ ಆಸಕ್ತಿಯಿಂದ ಪೇತ್ರನಿಗೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಸ್ತೋತ್ರ. ನೋಡ್ರಿ, ಕರ್ತನಾಮ ಸ್ತೋತ್ರ. ಆ ಪೇತ್ರ ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳುವುದಕ್ಕೆ ಯಾವ ಮಾರ್ಗವೂ ಇಲ್ಲವೇ ಇಲ್ಲ. 64 ಸಿಪಾಯಿಗಳನ್ನು ಒಬ್ಬ ಪೇತ್ರ ದಾಟಿ ಬರ್ಲಿಕ್ಕಾಗತ್ತಾ? ಆಗಲ್ಲ. ಒಬ್ಬ ಪೇತ್ರ 64 ಜನ ಸಿಪಾಯಿಗಳನ್ನು ದಾಟಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ತಪ್ಪಿಸಿಕೊಳ್ಳೋದಕ್ಕೆ ಯಾವ ಮಾರ್ಗವೇ ಇಲ್ಲ. ಒಂದು ಲೆಕ್ಕದಲ್ಲಿ ನೋಡೋದಾದರೆ ಅವನ ಕತೆ ಮುಗೀತು ಅಂತಾನೆ. ಅವನ ಕತೆ ಮುಗೀತು. ಯಾವುದೇ ಕಾರಣಕ್ಕೂ ಅವನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರೇರೆ, ಒಂದಂತೂ ನಿಜ, ನಮ್ಮ ದೇವರು ಮನಸ್ಸು ಮಾಡಿದ್ರೆ ನಮ್ಮ ಪ್ರಾರ್ಥನೆಗಳಿಲ್ಲದೆ ಸಹ ದೇವ್ರ ಕಾರ್ಯ ಮಾಡ್ಬೋದು. ಅವ್ರ ಮನಸ್ಸು ಮಾಡೋದು ಮಾಡ್ತಾರೆ, ನಮ್ಮ ಪ್ರಾರ್ಥನೆ ಇಲ್ಲದ್ರೆ ಮಾಡ್ತಾರೆ. ಆದರೂ ದೇವರು ನಾವು ಪ್ರಾರ್ಥನೆ ಮಾಡಬೇಕಂತ ಬಯಸ್ತಾರೆ. ಹಲ್ಲೆಲೂಯಾ, ಸ್ತೋತ್ರ. ಏಸಪ್ಪ, ನಮ್ಮ ಪ್ರಾರ್ಥನೆ ಇವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರು ಬಯಸ್ತಾರೆ.
ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ಕರ್ತನಾಮ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳಾಗಿರಬೇಕು. ಸಭೆ ಪ್ರಾರ್ಥನೆ ಮಾಡಬೇಕು. ಸಭೆ ಇಲ್ಲಿವರೆಗೆ ಸುಮ್ಮನಿದ್ದದ್ದು ಸಾಕಾಯಿತು. ಇನ್ನು ಮುಂದೆ ಸಭೆ ಆಸಕ್ತಿಯಿಂದ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮ ಸ್ತೋತ್ರ. ಪ್ರಿಯರೇ, ದೇವರು ನಮ್ಮಿಂದ ಪ್ರಾರ್ಥನೆನ ಕೇಳುವುದಕ್ಕೆ ಬಯಸ್ತಾರೆ. ಅದಕ್ಕಾಗಿ ಅಲ್ಲಿ ಆ ದಿನದಲ್ಲಿ ಸಭೆಯವರು ಪೇತ್ರನಿಗೋಸ್ಕರ ದೇವರ ಪಾದದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿದ ನಂತರ ದೇವರು ಆ ಕ್ಷಣದಲ್ಲಿ ಒಂದು ಮಹಾ ಅದ್ಭುತವನ್ನ ದೇವರು ಮಾಡಿದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪೇತ್ರನಿಗೆ ಯಾವ ನಿರೀಕ್ಷೆ ಇರಲಿಲ್ಲ. ಹೌದು, ನಾನು ಇಷ್ಟು ಜನವನ್ನು ದಾಟಿ ನಾ ಖಂಡಿತ ಹೊರಗಡೆ ಹೋಗ್ಲಿಕ್ಕಾಗತ್ತಾ? ಆಗಲ್ಲ. ಅಂಥ ಸಂದರ್ಭ, ಯಾವ ನಿರೀಕ್ಷೆಯೂ ಇಲ್ಲದಿರುವಂಥ ಸಂದರ್ಭದಲ್ಲಿ ಅದೆಂಥ ದೊಡ್ಡ ಸೈನ್ಯವೇ ಆಗಿರಲಿ, ದೇವರಿಗೆ ವಿರುದ್ಧವಾಗಿ ನಿಂತಿರುವಂಥ ಯಾವ ದೊಡ್ಡ ಸೈನ್ಯವೇ ಆಗಿರಲಿ, ಫರೋಹನ ಸೈನ್ಯಕ್ಕಿಂತಲೂ, ಅರಾಮ್ಯರ ಸೈನ್ಯಕ್ಕಿಂತಲೂ, ಹೆರೋದನ ಸೈನ್ಯಕ್ಕಿಂತಲೂ ನಮ್ಮ ಕರ್ತನಾದ ದೇವರ ಸೈನ್ಯ ಅದು ದೊಡ್ಡ ಸೈನ್ಯವಾಗಿರ್ತದೆ. ಹಲ್ಲೆಲೂಯಾ. ದೇವರು ಸುಮ್ಮನಿರಲಿಲ್ಲ. ಅಲ್ಲಿ ಸಭೆಯವರು ಪೇತ್ರನಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರು ಸುಮ್ಮನಿರಲಿಲ್ಲ. ದೇವರು ಅಲ್ಲಿ ತನ್ನ ದೂತನನ್ನ ಅಲ್ಲಿಗೆ ಸೆರೆಮನೆಗೆ ಕಳಿಸಿದ್ರು. ಹಲ್ಲೆಲೂಯಾ. ಎಲ್ಲಿ ಕಳಿಸ್ತಾ ಇದ್ದಾರೆ? ಪೇತ್ರನಿರುವಂಥ ಸೆರೆಮನೆಗೆ ದೇವರು ದೂತನನ್ನ ಕಳುಹಿಸಿದರು. ಪ್ರೇರೆ, ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮ ಸ್ತೋತ್ರ. ಅಲ್ಲಿ ಏನಾಯ್ತು ನೋಡ್ರಿ, 7ನೇ ವಾಕ್ಯವನ್ನು ಓದ್ರಿ. 7ನೇ ವಾಕ್ಯ. ಫಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಹಲ್ಲೆಲೂಯಾ. ಫಕ್ಕನೆ. ಹೌದು ಪ್ರೇರೆ, ಅಲ್ಲಿ ಸಭೆಯವರು ಪೇತ್ರನಿಗೋಸ್ಕರ ಅಲ್ಲಿ ಕುಳಿತುಕೊಂಡು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ತನ್ನ ದೂತನನ್ನ ದೇವರು ಕಳಿಸಿದರು. ತನ್ನ ದೂತನನ್ನ ಕಳುಹಿಸಿ ಆ ಒಂದು ಸೆರೆಮನೆಗೆ ಕಳಿಸಿದಾಗ ಆ ಮಧ್ಯರಾತ್ರಿಯಲ್ಲಿ ದೊಡ್ಡ ಬೆಳಕು ಅಲ್ಲಿ ಹೊಳಿತಾ ಇದೆ. ದೊಡ್ಡ ಬೆಳಕು ಹೊಳೆಯುವಂಥ ಸಮಯದಲ್ಲಿ ಪೇತ್ರನನ್ನ ತಟ್ಟಿ ಎಬ್ಬಿಸ್ತಾ ಇದ್ದಾನೆ. ಯಾರು? ದೂತ, ದೇವದೂತ. ಆ ದೇವದೂತನು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಅಲ್ಲಿ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. 64 ಜನ ಸಿಪಾಯಿಗಳು, ಅವರು ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯಬೇಕು. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಆ ರೀತಿಯಲ್ಲಿ ಅವರು ಯಾರು ಮಲ್ಕೊಳ್ಳುವ ಹಾಗಿಲ್ಲ. ಆ ರಾತ್ರಿ ಪೂರ್ತಿ ಪೇತ್ರನನ್ನ ಕಾಯಬೇಕಂತೇಳಿ 64 ಜನ ಸಿಪಾಯಿಗಳನ್ನು ಹೆರೋದನ್ನು ನೇಮಿಸಿದ್ದ. ಆದರೆ ಆ ರಾತ್ರಿಯಲ್ಲಿ, ಆ ಕ್ಷಣದಲ್ಲೇ, ಆ ಸಂದರ್ಭದಲ್ಲೇ ಒಬ್ಬ ದೇವದೂತನನ್ನು ದೇವರು ಅಲ್ಲಿ ಕಳುಹಿಸಿದರು. ಅಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಪೇತ್ರನನ್ನು ಎಬ್ಬಿಸಿದನು. ಪೇತ್ರನ ಎದ್ದ ತಕ್ಷಣವೇ ಪೇತ್ರನಿಗೆ ಹಾಕಲ್ಪಟ್ಟಂತಂದ ಆ ಒಂದು ಸರಪಣಿಗಳು ಕಳಚಿ ಬಿದ್ದವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಸಭೆ ಆಸಕ್ತಿಯಿಂದ ಪ್ರಾರ್ಥನೆ ಮಾಡೋದಾದ್ರೆ ಎಲ್ಲ ಕಟ್ಟುಗಳು ಬಿಚ್ಚಲ್ಪಡ್ತದೆ. ಹಲ್ಲೆಲೂಯಾ. ಯಾವ ಸಭೆಯು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತೋ ಆ ಸಭೆಯ ಕಟ್ಟುಗಳೆಲ್ಲ ಬಿಚ್ಚಲ್ಪಡ್ತದೆ. ಅವರೆಲ್ಲ ಪರಿಸ್ಥಿತಿಗಳು, ಸಭೆಯವರ ಪ್ರತಿಯೊಬ್ಬೊಬ್ಬರ ಪರಿಸ್ಥಿತಿಗಳು ಅದು ಮಾರ್ಪಾಡು ಹೊಂದಬೇಕಂದ್ರೆ ನಾವೆಲ್ಲರೂ ಆಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಅಲ್ಲಿ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇರಲಿಲ್ಲ. ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ಎಷ್ಟೇ ಜನ ಸಿಪಾಯಿಗಳಿರಲಿ, ಸ್ತೋತ್ರ, ಒಬ್ಬ ದೇವದೂತನಿಗೆ ಸಮಾನರಲ್ಲ. ಒಬ್ಬ ದೇವದೂತನನ್ನು ಕಳಿಸಿದ್ರು. ಅಲ್ಲಿ ಸ್ತೋತ್ರ, ಬಾಗಿಲುಗಳು ಅವ ತನಗೆ ತಾನೇ ತೆರೀತಾ ಇದ್ದಾವೆ. ಪೇತ್ರನು ದಾಟಿ ಬಂದ. ಎಲ್ಲರೂ ಮೌನವಾಗಿದ್ದಾರೆ, ಯಾರು ಮಾತಾಡ್ತಾ ಇಲ್ಲ. ಹಲ್ಲೆಲೂಯಾ, ಸ್ತೋತ್ರ. ದೇವರು ಕಾರ್ಯ ಮಾಡುವಾಗ, ದೇವರು ಎದ್ದೇಳುವಾಗ, ದೇವರು ನಡೆಯುವಾಗ, ದೇವರು ಅದ್ಭುತ ಮಾಡುವಾಗ ಎಲ್ಲ ದುರಾತ್ಮ ಸೇನೆಗಳು ಸೈಲೆಂಟ್
ಆಗಿರುತ್ತೆ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವ್ರ ಕಾರ್ಯ ಮಾಡುವಾಗ, ಹಾಲೆಲೂಯ, ದೇವ್ರ ಕಾರ್ಯ ಮಾಡ್ಬೇಕಂದ್ರೆ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಏನು ಮಾಡಬೇಕು? ಪ್ರಾರ್ಥನೆ. ಆಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡುವಾಗ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಅವನು ಹೋದ ಆ ಒಂದು ಸೆರೆಮನೆಯನ್ನು ದಾಟಿ, ಯಾರೂ ತೆಗಿತಾ ಇಲ್ಲ ಬಾಗಿಲನ್ನ. ಆ ಬಾಗಿಲುಗಳು ತಮಗೆ ತಾವೇ, ಕಬ್ಬಿಣದ ಬಾಗಿಲುಗಳು ತನಗೆ ತಾನೇ ತೆರೀತಾ ಇದ್ದಾವೆ. ಪೇತ್ರನು ಆ ಒಂದು ದೂತನ ಸಂಗಡ ಆತನು ಹೋದ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ಪ್ರಾರ್ಥನೆ ನಡೀತಾ ಇತ್ತೋ ಆ ಸ್ಥಳಕ್ಕೆ ಪೇತ್ರನು ಹೋದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಾರ್ಥನೆ ನಡೆಯುವಂಥ ಸ್ಥಳಕ್ಕೆ ಯಾರು ಹೋಗಿದ್ದು? ಪೇತ್ರ ಹೋದ. ತನಗಾಗಿ ಪ್ರಾರ್ಥನೆ ಮಾಡ್ತಿದ್ದ ಸ್ಥಳಕ್ಕೆ ಹೋಗಿ, ಹೌದು ನೋಡಿ, ನೀವು ಮಾಡ್ತಿದ್ದಂಥ ಪ್ರಾರ್ಥನೆ, ನೀವು ಮಾಡಿದಂಥ ಆಸಕ್ತಿಯ ಪ್ರಾರ್ಥನೆ, ದೇವರು ಈ ದಿನವೇ, ಈ ಕ್ಷಣವೇ, ಈ ಸಂದರ್ಭದಲ್ಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಅಂಥ ಒಂದು ದೊಡ್ಡ ಸಿಪಾಯಿಗಳಿಂದ ನನ್ನನ್ನು ದೇವರು ಬಿಡುಗಡೆ ಮಾಡಿಕೊಂಡು ನಿಮ್ಮ ಮುಂದೆ ಕರೆದುಕೊಂಡು ಬಂದಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವರಾಗಿರಬೇಕು. ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಗೆ ಸೋಲಿಲ್ಲ. ಹಲ್ಲೆಲೂಯಾ, ಸ್ತೋತ್ರ. ಪ್ರಾರ್ಥನೆಗೆ ಸೋಲಿಲ್ಲ. ಪ್ರಯತ್ನ ಮಾಡಿ ಸೋಲಬಹುದು, ಆದರೆ ಪ್ರಾರ್ಥನೆ ಮಾಡಿ ಸೋಲುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಾರ್ಥನೆಯಲ್ಲಿ ಆ ಶಕ್ತಿ ಇದೆ ಪ್ರಿಯರೇ. ನಿಮಗೆ ಗೊತ್ತಿಲ್ಲ, ಪ್ರಾರ್ಥನೆಯಲ್ಲಿ ಬಹಳ ಶಕ್ತಿ ಇದೆ. ಹೌದು, ದೇವ್ರ ಕಾರ್ಯ ಮಾಡ್ತಾರೆ. ಸ್ತೋತ್ರ. ಅದರಲ್ಲೂ ಒಂದೇ ಮನಸ್ಸಿನಿಂದ ಎಲ್ಲಿ ಪ್ರಾರ್ಥನೆ ನಡೀತದೆ ಅಲ್ಲಿ ಅದು ಬಲವಾಗಿ ದೇವ್ರ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ, ಸ್ತೋತ್ರ. ಹಾಗಾಗಿ ನಮ್ಮ ಜೀವಿತದಲ್ಲಿ ದೇವರು ನಮಗೆ ಕೊಡಲ್ಪಟ್ಟಂಥ ಸಂದರ್ಭಗಳಲ್ಲಿ, ಸಮಯಗಳಲ್ಲಿ ನಾವು ಒಟ್ಟಾಗಿ ಸೇರಿ ನಾವು ಆಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರಾರ್ಥನೆ ಎಲ್ಲವನ್ನ ಬದಲಾವಣೆ ಮಾಡುತ್ತೆ, ಎಲ್ಲ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡುತ್ತೆ. ಪೇತ್ರನನ್ನ ಪ್ರಾರ್ಥನೆ ಕಾಪಾಡಿತು. ಹಲ್ಲೆಲೂಯಾ. ಇಲ್ಲ ಅಂದಿದ್ರೆ ಬೆಳಿಗ್ಗೆ ಹಾಕ್ತಿದ್ದಂಗೆ ಪೇತ್ರನ ಜೀವನ ಅಲ್ಲಿಗೆ ಮುಗಿದು ಹೋಗ್ತಾ ಇತ್ತು. ಆದರೆ ಸ್ತೋತ್ರ, ದೇವರು ಸಭೆಯವರ ಆಸಕ್ತಿಯ ಪ್ರಾರ್ಥನೆಯನ್ನು ಕೇಳಿ ಪೇತ್ರನನ್ನು ಕಾಪಾಡಿದನು. ಅದೇ ರೀತಿಯಲ್ಲಿ ನಾವೆಲ್ಲರೂ ಸಹ ಆಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡುವಾಗ ಅನೇಕರನ್ನ ದೇವರು ಕಾಪಾಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ನಮ್ಮ ಸ್ತೋತ್ರ. ಅನೇಕ ಶತ್ರುಗಳ ಕೈಯಿಂದ ದೇವರು ಅನೇಕರನ್ನ ಬಿಡಿಸ್ತಾರೆ. ನಾವು ಬೇರೆಯವರಿಗೋಸ್ಕರ, ಇತರರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಿ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ, ಸ್ತೋತ್ರ. ಹಾಗಾಗಿ ನಾವು ಪ್ರಾರ್ಥನೆಯಲ್ಲಿ ನಾವು ಕಾಲವನ್ನು ಕಳೆಯೋಣ. ದೇವರು ಮುಂಚಾನೆ ಸಮಯದಲ್ಲಿ ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಕಣ್ಣುಗಳ ಮುಚ್ಚಿದವರಾಗಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿ, ಅದಾದ ನಂತರ ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಾವು ಹೋಗೋಣ ಪ್ರಿಯರೇ. ಹಲ್ಲೆಲೂಯಾ, ಸ್ತೋತ್ರ. ಹಲ್ಲೆಲೂಯಾ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಪ್ರೀತಿಯುಳ್ಳ ಕರ್ತನಾದ ಯೇಸುವೆ, ನಿಮ್ಮ ಮಹಾಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಸಭೆಯ ಆಸಕ್ತಿಯ ಪ್ರಾರ್ಥನೆಯನ್ನು ಕೇಳಿ ನೀನು ಪೇತ್ರನನ್ನು ದೇವರೇ ಕಾಪಾಡಿದಂಥ ದೇವರು ಸ್ವಾಮಿ. ಕರ್ತನೆ, ನೀನು ತಕ್ಷಣವೇ ನಿನ್ನ ಕಾರ್ಯವನ್ನು ಮಾಡಿದಂಥ ದೇವರೇ, ದೇವದೂತನನ್ನು ಕಳುಹಿಸಿ ಸರಪಣಿಗಳನ್ನು ಕರ್ತನೆ ನೀನು ತೆಗೆದಾಕಿಸಿ, ಅಷ್ಟು ಮಾತ್ರವಲ್ಲ ಕರ್ತನೆ ಸ್ತೋತ್ರ, ಆ ಒಂದು ಬಾಗಿಲುಗಳನ್ನು ದೇವರೇ ನೀನು ತೆಗೆದಾಕಿ ಪೇತ್ರನನ್ನು ಕ್ಷೇಮವಾಗಿ ಯಾವುದೇ ಅಪಾಯಗಳು ಇಲ್ಲದ ರೀತಿಯಲ್ಲಿ ಆ ದಿನದಲ್ಲಿ ಕಾಪಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ನಮ್ಮನ್ನೂ ಸಹ ದೇವರೇ ಕಾಪಾಡುವ ದೇವರೇ ಯೇಸುವೇ, ನಾವು ನಿಮಗೆ ಮಹಿಮೆಯನ್ನು ನಾವು ಸಲ್ಲಿಸ್ತೇವಪ್ಪ. ಕರ್ತನೆ, ನಿಮಗೆ ಮಹಿಮೆ. ಇಲ್ಲಿ ತಲೆಬಾಗಂತ ಎಲ್ಲರಿಗೆ ಪ್ರಾರ್ಥನೆ ಮಾಡ್ತೇನೆ, ಎಲ್ಲರನ್ನು ಆಶೀರ್ವಾದ ಮಾಡಿರಿ ದೇವರ ಸ್ತೋತ್ರ. ಈ ದಿನವೆಲ್ಲ ನಮ್ಮೆಲ್ಲರನ್ನ ಕಾಪಾಡಿ ನಡೆಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ದೇವರೇ, ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಿರೋಂಥ ಪ್ರತಿಯೊಬ್ಬೊಬ್ಬರನ್ನ ಎಲ್ಲರನ್ನು ಹೆಸರಾಗಿ ಆಶೀರ್ವಾದ ಮಾಡಿರಿ. ಈ ದಿನವೆಲ್ಲ ಕಾಪಾಡ್ರಿ. ಅವರ ಸಂಗಡ ನೀವಿದ್ದುಕೊಂಡು ಕಾಪಾಡಿ ನಡೆಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೀನಪ್ಪ. ಎಲ್ಲ ಘನತೆ ಮಹಿಮೆ ನಿಮಗೆ ಉಂಟಾಗಲಿ. ಯೇಸುವಿನ ಕೃಪೆಯುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ. ಆಮೆನ್.